ಮನೆ ರಾಬರಿ, ಪ್ರೇಯಸಿಯನ್ನ ಕೊಲೆ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದವನು ಲಾಕ್ ಆಗಿದ್ದೇಗೆ? ಇದೆಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. 3 ಪೆಗ್ ಚಾಕ್ಲೇಟ್ ಗರ್ಲ್ ಟಕೀಲಾ ಬಳಿಕ ಕ್ಯಾಟ್ ಅಂಡ್ ಕ್ಯಾಂಡಿ ಹಾಡಿನ ಮೂಲಕ ಮೋಡಿ ಮಾಡ್ತಿರೋ ರ್ಯಾಪರ್ ಚಂದನ್ ಶೆಟ್ಟಿ ವಿರುದ್ಧ ಟ್ಯೂನ್ ಕದ್ದ ಆರೋಪ ಕೇಳಿ ಬಂದಿದೆ. ಕ್ಯಾಟ್ ಅಂಡ್ ಕ್ಯಾಂಡಿ ಹಾಡಿನಲ್ಲಿ ತನ್ನ ಟ್ಯೂನ್ ಕದ್ದು ಬಳಸಿದ್ದಾರೆ ಅಂತ ಕ್ಯಾಟ್ ಅಂಡ್ ಕ್ಯಾಂಡಿ ಸಾಂಗ್ ಮೇಲೆ ರ್ಯಾಪರ್ ವೈಬುಲ್ ಯುವರಾಜ್ ಆರೋಪ ಮಾಡಿದ್ದಾರೆ. 6 ವರ್ಷದ ಹಿಂದೆ ವೈಬುಲ್ ಯುವರಾಜ್ ಪಾರ್ಟಿ ಸಾಂಗ್ ಟ್ಯೂನ್ ಮಾಡಿದ್ರು. ಇದೀಗ ಚಂದನ್ ಶೆಟ್ಟಿ ತಮ್ಮ ಟ್ಯೂನ್ ಕದ್ದಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ರ್ಯಾಪರ್ ವೈಬುಲ್ ಯುವರಾಜ್ ಹೇಳಿಕೆ ನೀಡಿದ್ದಾರೆ. ನಾನು 6 ವರ್ಷದ ಹಿಂದೆ ವೈಬುಲ್ ಸಾಂಗ್ ಮಾಡಿದ್ದೆ. ಅದರಲ್ಲಿನ ಫಸ್ಟ್ ಪಲ್ಲವಿ, ಸೆಕೆಂಡ್ ಚರಣವನ್ನ ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಕೇಳಿದ್ರೆ ನಾನೇ ಬಿಟ್ಟು ಕೊಡ್ತಿದ್ದೆ. ಟ್ಯೂನ್ ಅಷ್ಟೇ ಅಲ್ಲ, ಬಿಜಿಎಂ ಸಹ ಕದ್ದಿದ್ದಾರೆ ಅಂತ ಯುವರಾಜ್ ತಿಳಿಸಿದ್ದಾರೆ. ಆದರೆ ನಾನು ಟ್ಯೂನ್ ಕದ್ದಿಲ್ಲ ಅಂತ ಚಂದನ್ ಶೆಟ್ಟಿ ತಿಳಿಸಿದ್ದಾರೆ. ಫ್ಲಾಪ್ ಆಗಿರೋ ಟ್ಯೂನ್ ಅನ್ನ ನಾನ್ಯಾಕೆ ಕದೀಲಿ ಅಂತ ಪ್ರಶ್ನಿಸಿದ್ದಾರೆ. ಕಾಟನ್ ಕ್ಯಾಂಡಿ ಅಂತ ನಮ್ಮ ಚಂದನ್ ಶೆಟ್ಟಿ ಅವರು ಬಿಟ್ಟಿದ್ದಾರಲ್ಲ, ಅದರಲ್ಲಿ ಸ್ಟಾರ್ಟಿಂಗ್ ಒಂದು 8 ಪಲ್ಲವಿನಲ್ಲಿ ಸ್ಟಾರ್ಟಿಂಗ್ 8 ಸಾಲು ನಂದೇ ಇದೆ. ಮತ್ತು ಸೆಕೆಂಡ್ ಚರಣದಲ್ಲೂ 8 ಸಾಲು ನಂದೇ ಟ್ಯೂನು ಕಾಪಿ ಆಗಿದೆ ಸರ್. ಅದು ನೀವು ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾ ಇದೆ ಸಾಲುಗಳು, ಬೇಕಾದ್ರೆ ತಗೊಳ್ಳಿ ಅಂತ ಕೊಡ್ತಾ ಇದೆ. ಯಾಕೆ ಅವರು ಒಳ್ಳೆ ಸ್ನೇಹಿತರಾಗಿದ್ದರು, ಈಗೆಲ್ಲ ಇಲ್ಲ. ನಾದಿನಿ ಜೊತೆಗಿನ ಅಕ್ರಮ ಸಂಬಂಧಕ್ಕೆ ತಮ್ಮ ಅಡ್ಡಿಯಾಗಿದ್ದ ಅನ್ನೋ ಕಾರಣಕ್ಕೆ ಸೋದರನನ್ನೇ ಅಣ್ಣ ಕೊಲೆಗೈದಿರುವ ಅಮಾನವೀಯ ಘಟನೆ ಹಾಸನ ತಾಲೂಕಿನ ಮುಕ್ಕೊಂದೂರು ಹೊಸಳ್ಳಿ ಗ್ರಾಮದಲ್ಲಿ ನಡೆದಿದೆ. 36 ವರ್ಷದ ಆನಂದ್ ಎಂಬಾತನನ್ನ ಪತ್ನಿ ಅರ್ಚಿತಾ ಹಾಗೂ ದೊಡ್ಡಪ್ಪನ ಮಗ ಸೋಮಶೇಖರ್ ಕೊಲೆ ಮಾಡಿದ್ದಾರೆ. 10 ವರ್ಷಗಳ ಹಿಂದೆ ಆನಂದ್ ಮತ್ತು ಅರ್ಚಿತಾ ಮದುವೆ ಆಗಿದ್ದು ದಂಪತಿಗೆ 2 ಮಕ್ಕಳಿದ್ದಾರೆ. ಆನಂದನ ಪಕ್ಕದ ಮನೆಯಲ್ಲೇ ಅಣ್ಣ ಸೋಮಶೇಖರ್ ನೆಲೆಸಿದ್ದು 3 ವರ್ಷಗಳ ಹಿಂದೆ ಸೋಮಶೇಖರ್ ಪತ್ನಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಪತ್ನಿ ಮರಣದ ಬಳಿಕ ಆನಂದ್ನ ಪತ್ನಿ ಅರ್ಚಿತಾ ಅಕ್ರಮ ಸಂಬಂಧ ಬೆಳೆಸಿದ್ದ. ಹೀಗಾಗಿ ತಮ್ಮ ಲವ್ವಿ ಡವ್ವಿಗೆ ಅಡ್ಡಿ ಆಗಿದ್ದ ಆನಂದ್ನನ್ನ ಕೊಲೆ ಮಾಡೋಕೆ ಅರ್ಚಿತಾ ಹಾಗೂ ಸೋಮಶೇಖರ್ ಸ್ಕೆಚ್ ಹಾಕಿದ್ರು. ಅದರಂತೆ ಕಳೆದ ಡಿಸೆಂಬರ್ 26ನೇ ತಾರೀಕು ಬೈಕ್ಗೆ ಪೆಟ್ರೋಲ್ ಹಾಕಿಸಿಕೊಂಡು ಬರೋಕೆ ಹೋಗಿದ್ದ ಆನಂದ್ನಿಗೆ ಕಂಠಪೂರ್ತಿ ಕುಡಿಸಿ ನಾಲೆಗೆ ತಳ್ಳಿ ಕೊಲೆ ಮಾಡಲಾಗಿತ್ತು. ಬಳಿಕ ತಮಗೆ ಏನೂ ಗೊತ್ತಿಲ್ಲದಂತೆ ಇದ್ದವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಅವನಿದ್ರೆ ಇಬ್ಬರಿಗೂ ತೊಂದರೆ ಆಗುತ್ತೆ ಅಂತ ಗಂಡನ್ನೇ ಕೊಲೆ ಮಾಡಿರೋದು ಸರ್. ಅವರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಅವ್ರು ಮಾಡ್ಬಿಟ್ಟು ಅವ್ರ ಜೊತೆನೆ ಬಂದ್ಬಿಟ್ಟು ಎಲ್ಲ ತಲೂ ಹುಡುಕಿದ್ದಾರೆ ಸರ್. ಹುಡುಕ್ಬಿಟ್ಟು ಬೆಂಕಿ ಹಾಕತಕ್ಕೂ ಸರ್ ಬಂದಿದ್ದಾರೆ ಸರ್. ಅದು ಹೆಂಗೆ ಸರ್ ಅವ್ರನ್ನ ಇದು ಮಾಡೋದು? ಆ ಕೆರೆ ಪಕ್ಕದಲ್ಲಿ ಡಿಸೀಸ್ಡ್ ಆನಂದ್ ಮತ್ತು ಅಕ್ಯೂಸ್ಡ್ ಆದ ಸೋಮಶೇಖರ್ ಅವರಿಬ್ಬರು ಕೂತ್ಕೊಂಡು ಮಾತಾಡುವ ಸಮಯದಲ್ಲಿ ಸೋಮಶೇಖರ್ ಅವರು ಆನಂದಿಗೆ ನೀರಲ್ಲಿ ತಳ್ಳಿ ಕೊಲೆ ಮಾಡಿರ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಸೋಮಶೇಖರ್ ಮತ್ತು ವಂಚಿತಾನ ನಾವು ಈಗಾಗಲೇ ದಸ್ತಗಿರಿಯನ್ನು ಮಾಡಿ ಮುಂದಿನ ತನಿಖೆಗೆ ಮಾಡ್ತಾ ಇದ್ದೀವಿ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ದೆಹಲಿಯ ಶ್ರದ್ಧಾ ವಾಕರ್ ಕೊಲೆಯ ರೀತಿಯಲ್ಲೇ ಮಧ್ಯಪ್ರದೇಶದಲ್ಲಿ ಯುವತಿಯೊಬ್ಬಳನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮದುವೆಗೆ ಒತ್ತಾಯಿಸಿದ ಪ್ರೇಯಸಿಯನ್ನ ಹತ್ಯೆ ಮಾಡಿ 8 ತಿಂಗಳು ಫ್ರಿಡ್ಜಲ್ಲಿಟ್ಟು ಬಯಲಾಗಿದೆ. ಮಧ್ಯಪ್ರದೇಶದ ದೇವಾಸ್ನಲ್ಲಿ ಭೀಕರ ಘಟನೆ ಆಗಿದೆ. ಸಂಜಯ್ ಪಾಟೀದಾರ್ ಎಂಬಾತ ಪ್ರಿಯತಮೆ ಪಿಂಕಿ ಪ್ರಜಾಪತಿಯನ್ನ ಹತ್ಯೆ ಮಾಡಿದ್ದಾನೆ. ಈಗಾಗಲೇ ಬೇರೊಂದು ಮದುವೆಯಾಗಿದ್ದ ಸಂಜಯ್ ವಿವಾಹದ ಬಳಿಕ ಉಜ್ಜಯಿನಿ ನಿವಾಸಿ ಪಿಂಕಿ ಜೊತೆಗೆ ಕಳೆದ 5 ವರ್ಷಗಳಿಂದ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ. ಈ ವೇಳೆ ಮದುವೆಗೆ ಒತ್ತಡ ಹಾಕಿದ್ರಿಂದ ಕಳೆದ ಜೂನ್ನಲ್ಲಿ ಆಕೆಯನ್ನ ಹತ್ಯೆ ಮಾಡಿದ್ದ. ಕೊಳೆತ ವಾಸನೆ ಬಂದ ಹಿನ್ನೆಲೆಯಲ್ಲಿ ನೆರೆಹೊರೆಯವರು ದೂರು ಕೊಟ್ಟಿದ್ರು. ಪರಿಶೀಲನೆ ವೇಳೆ ಫ್ರಿಡ್ಜ್ನಲ್ಲಿ ಸೀರೆ ಉಟ್ಟು ಆಭರಣ ಧರಿಸಿದ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. 1 ವರ್ಷದ ಹಿಂದೆಯೇ ಮನೆ ಖಾಲಿ ಮಾಡಿದ ಆರೋಪಿ ಸಂಜಯ್ ವಸ್ತುಗಳನ್ನ ಬಳಿಕ ತೆಗೆದುಕೊಂಡು ಹೋಗೋದಾಗಿ ತಿಳಿಸಿದ್ದಂತೆ. ಅಲ್ಲದೆ ಆಗಾಗ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಿದ್ದಂತೆ. ಆದರೆ ವಿದ್ಯುತ್ ಸಮಸ್ಯೆಯಿಂದ ಫ್ರಿಡ್ಜ್ ಆಫ್ ಆದ ಹಿನ್ನೆಲೆಯಲ್ಲಿ ಮೃತದೇಹ ವಾಸನೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಪರಿಚಯಸ್ಥರ ಸೋಗಿನಲ್ಲಿ ಬಂದ 4 ದುಷ್ಕರ್ಮಿಗಳು ಒಂಟಿ ಮನೆಯನ್ನ ರಾಬರಿ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ರಾಜೇಂದ್ರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಾಜೇಂದ್ರಹಳ್ಳಿ ಗ್ರಾಮದ ಹರೀಶ್ ಎಂಬುವರ ಮನೆಯಲ್ಲಿ ಕಳೆದ ರಾತ್ರಿ 11 ಗಂಟೆ ಸುಮಾರಿಗೆ ಪರಿಚಯಸ್ಥರಂತೆ ಹರೀಶಣ್ಣ ಅಂತ ಕರೆದಿದ್ದಾರೆ. ಬಾಗಿಲು ಓಪನ್ ಆಗ್ತಾ ಇದ್ದ ಹಾಗೆ ಲಾಂಗೋ ಮಚ್ಚು ತೋರಿಸಿ ಸೀರೆಯಿಂದ ಹರೀಶ್ ಅವರ ಕೈಕಾಲು ಕಟ್ಟಿ ಹಾಕಿದ್ದಾರೆ. ಮನೆಯಲ್ಲಿರುವ ಹಣ ಒಡವೆಗಳನ್ನ ಕೊಡದೇ ಇದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಬಳಿಕ ಮನೆಯ ಬೀರು ಬೀಗ ಒಡೆದು ಹಾಕಿ ಅದರಲ್ಲಿದ್ದ ಚಿನ್ನದ ಓಲೆ, ಉಂಗುರ, ಚಿನ್ನದ ಸರ ಸೇರಿ ಸುಮಾರು 300 ಗ್ರಾಂನಷ್ಟು ಒಡವೆಗಳು ಹಾಗೂ 4,70,000 ರೂಪಾಯಿ ಹಣ ದೋಚಿಕೊಂಡು ಮನೆಯ ಹೊರಗಿನಿಂದ ಬೀಗ ಹಾಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಆರೋಪಿಗಳ ಪತ್ತೆಗಾಗಿ ಕೋಲಾರದ ಎಸ್ಪಿ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ರಾತ್ರಿ 11 ಗಂಟೆಗೆ ಬಂದುಬಿಟ್ಟು ನಮ್ಮನ್ನು ಹರೀಶಣ್ಣ ತೆಗಿ ಅಂತ ಹೇಳಿದ್ರು. ಶಿವಣ್ಣ ಅಂತ ಬಂದ್ರಲ್ಲ, ಅದಕ್ಕೆ ಡೋರ್ ಓಪನ್ ಮಾಡಿದೆ. ಕತ್ತಿಟ್ಕೊಂಡು ಹೋಗಿ ಮೂಲೆ ಕುಸ್ಕೊಂಡ್ಬಿಟ್ಟು ಚಾಕ್ ಎತ್ಕೊಂಡು ಹೊಡೆಯಕ್ಕೆ ಬಂದರು. ನಮ್ಮ 4 ಜನ ಬಂದ್ಬಿಟ್ರು ಅವರು. ಆಮೇಲೆ ನನ್ನ ನೆಂಟರು, ನಮ್ಮ ತಾತ, ನಮ್ಮ ಅಜ್ಜಿ ಎಲ್ಲ 4,70,000 ಇತ್ತು ಕ್ಯಾಶ್ ಎತ್ಕೊಂಡ್ಬಿಟ್ಟಿದ್ದಾರೆ. 250 ಗ್ರಾಮ್ ಒಡವೆಗಳು ಎತ್ಕೊಂಡ್ಬಿಟ್ಟವ್ರೆ. ಮಾಂಗಲ್ ಚೈನಾ, ಕತ್ ಚೈನು ಅವೆಲ್ಲ ಎತ್ಕೊಂಡ್ಬಿಟ್ಟವ್ರೆ. ಉಂಗುರಗಳು ಎತ್ಕೊಂಡ್ಬಿಟ್ಟವ್ರೆ. ಎಲ್ಲ ಆಗಿದೆ ಸರ್. ರಾಮಮಂದಿರದಲ್ಲಿ
ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. 2023 ಜನವರಿ 23ನೇ ತಾರೀಕು ಭವ್ಯವಾದ ಮಂದಿರ ಉದ್ಘಾಟನೆ ಆಗಿತ್ತು. ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಇಂದಿಗೆ ವರ್ಷ ಪೂರ್ಣಗೊಂಡಿದೆ. ಹೀಗಾಗಿ ಇಂದಿನಿಂದ 3 ದಿನಗಳ ಕಾಲ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಅಂದ್ರೆ ಪ್ರತಿಷ್ಠಾ ದ್ವಾದಶಿ ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನವಾದ ಇಂದು ಬೆಳಗ್ಗೆ 11 ಗಂಟೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಾಲರಾಮನಿಗೆ ಅಭಿಷೇಕ ನೆರವೇರಿಸಿದ್ರು. ಮಂದಿರದ ಸಮೀಪ ಇರುವ ಅಂಗದಾಟಿಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಇನ್ನು ಪ್ರತಿಷ್ಠಾ ವಾರ್ಷಿಕೋತ್ಸವದ ಪ್ರಯುಕ್ತ 50 ಕ್ವಿಂಟಾಲ್ ಹೂ ಬಳಸಿ ಮಂದಿರಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಶಸ್ತ್ರಚಿಕಿತ್ಸೆ ನಂತರ ಚೇತರಿಕೆ ಕಂಡಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪತ್ನಿ ಜೊತೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆಪರೇಷನ್ ಬಳಿಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಚೇತರಿಕೆ ಕಂಡಿದ್ದಾರೆ. ಸದ್ಯ ಅಮೆರಿಕದಲ್ಲಿ ಆಪ್ತರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾ ಇರುವ ಸೆಂಚುರಿ ಸ್ಟಾರ್ ಗೀತಾ ಶಿವರಾಜ್ ಕುಮಾರ್ ಜೊತೆ ಅಮೆರಿಕದಲ್ಲಿ ಸಿಟಿ ರಮ್ಸ್ ಹಾಕಿದ್ದಾರೆ. ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇನ್ನೊಂದು ಚೆಕಪ್ ಬಾಕಿ ಇದ್ದು ಮುಂದಿನ ವಾರ ಚೆಕಪ್ ಮುಗಿಸಿ ಜನವರಿ 26ಕ್ಕೆ ಭಾರತಕ್ಕೆ ಶಿವಣ್ಣ ಬರಲಿದ್ದಾರೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಮಾಡಲಾಗಿತ್ತು. ಇದೀಗ ಚೇತರಿಸಿಕೊಂಡಿರುವ ಶಿವಣ್ಣ ಹೊಸ ಉತ್ಸಾಹದಲ್ಲಿದ್ದಾರೆ.